ಹಾಕುವುದು ಸರಿಯಲ್ಲ. ಬದುಕಿ ಸಾಧಿಸಬೇಕು, ಬದುಕಿ ಸಾಧಿಸಬೇಕು. ಸತ್ತವರಿಗಾಗಿ ಇದ್ದವರು ಅತ್ತರಿಗೆ ಎಂದಾದರೆ ಅತ್ತವರು ಒಂದಲ್ಲ ಒಂದು ದಿನ ಸಾಯುವುದಕ್ಕಿದೆ ತಾನೇ. ಈ ಹೊತ್ತಿಗೆ ನನ್ನ ಪಾಲಿಗಿಂತಹ ಸ್ಥಿತಿ ಬರಬೇಕಾದರೆ ಕಾರಣರಾದವರು ಯಾರು 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 ಎಲ್ಲ ದೇವತೆಗಳೇ ನನ್ನ ಹೊಣೆಯ ಸುಂದರವನ್ನೇ ಅಳಿಯಿಸಿ, ಕೊರಳ ಮಾಂಗಲ್ಯವನ್ನೇ ಕಳೆಯುವುದು, ಕೈಯ ಬಳೆಯನ್ನೇ ಪುಳಿಯಾಗಿರಿಸಿ, ಮುಡಿಯ ಹೂವನ್ನೇ ಬರಿದಾಗಿರಿಸಿ ನನ್ನ ಹೀನ ಸ್ಥಿತಿಯನ್ನು ನೋಡಿಸಿರಪ್ಪ. ಮೇಲೆತ್ತರಕ್ಕೆ ನಿಂತು ಸಂತೋಷದಿಂದ ಚಪ್ಪಾಳೆ ತಟ್ಟಿ ನಗುತ್ತಾ ಇದೆಯಲ್ಲ, ನಗು ನಗು. ಇದು ನಿನ್ನ ಶಾಶ್ವತವಂತಹ ನಗುವಲ್ಲ, ಇದು ನಿನ್ನ ಕೊನೆಯ ನಗು, ಇದು ನಿನ್ನ ಕೊನೆಯ ನಗು. ಈ ಕ್ಷಣದಲ್ಲಿ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸದ ಇದು ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಬರಿಸ ರಕ್ತ ಕಣ್ಣು ಇಲ್ಲ. ನನ್ನದೇ ಕಣ್ಣೀರಿನ ವಿಚಾರವನ್ನು ನಾನು ಯಾರಲ್ಲಿ ಹೇಳಲಿ ಯಾರು ಯಾಕೆ ಬೇಕು? ನನ್ನ ಭುಜದ ಎತ್ತಕ್ಕೆ ಬೆಳೆದಂತಹ ಮಗನಂತಹ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡುವುದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನು ಕರೆದು ಇಲ್ಲಿ ನಡೆದಂತ ಸಮಸ್ತ ವಿಚಾರವನ್ನು ಆತನಲ್ಲಿ ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದಿದ್ದಲ್ಲಿ ಮಾಲಿನ್ಯಾನಲ್ಲ ಇದು ಕಳೆಯುವುದಿಲ್ಲ. ನನ್ನ ಮಗನನ್ನೇ ಕರೆಯುತ್ತೇನಂತೆ ನಾನು. ಮಗನೇ, ಕಂದ, ಕುಮಾರ, ಮಗನ ಮಹೇಶ, ಬಾ ಕಂದ, ಬಾ ಕುಮಾರ.